ಪುರೋಹಿತ್ರೆ, ನಳಿನಿಯವ್ರೆ, ಯಾರಾದ್ರೂ ಇದ್ದೀರಾ ಮನೇಲಿ? ಯಾರು? ನನ್ನನ್ನ ಯಾರು ಅಂತ ಕೇಳ್ತೀರಾ? ನಾನು ಗೌರಮ್ಮ, ನಿಮ್ ಬೀಗ್ತಿ. ಗೊತ್ತಾಗ್ಲಿಲ್ಲ, ಒಳಗಡೆ ಇದ್ನಲ್ವಾ? ಇರ್ಲಿ ಇರ್ಲಿ, ಯಾವ್ದೋ ಜ್ಞಾನದಲ್ಲಿದ್ದಾಗ ಎದುರುಗಡೆ ಮಹಾರಾಜರು ಬಂದ್ ನಿಂತ್ರು ಗೊತ್ತಾಗಿಲ್ವಂತೆ. ಮುಂದಿನ ಸಲ ಬರುವಾಗ ಬಿಟ್ಟೆ ಬರ್ತೀನಿ. ಅಯ್ಯೋ, ಯಾಕೆ ಹಾಗಂತೀರಾ? ನೀವು ನಮ್ಮ ಮನೆಗೆ ಬಂದಿದ್ದು ಮಹಾರಾಣಿ ಬಂದಂಗಾಯ್ತು. ಬನ್ನಿ ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ಎಲ್ಲಿ ಪುರೋಹಿತರು ಕಾಣಿಸ್ತಾ ಇಲ್ಲ? ಅವರು ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ, ಬರ್ತಾರೆ. ಏನಮ್ಮ, ನಿಮ್ ಮತ್ತೆ ಬಂದಿದ್ದೀನಿ, ನಮಸ್ಕಾರ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಲಕ್ಷ್ಮಿ, ನಮಸ್ಕಾರ. ಇದೇನಾ ಸಂಸ್ಕಾರ? ಮನೆ ತುಂಬಿಸ್ಕೊಳತ್ತೆ ಮನೆಗೆ ಬಂದಿರುವಾಗ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೇನೆ ಶ್ರೇಯಸ್ಸು. ಎದ್ದು ಬಂದು ನಮಸ್ಕಾರ ಮಾಡೆ. ಹಾ, ಪುರೋಹಿತರು ಮನೆ ಮಗಳು ಶಾಸ್ತ್ರ ಸಂಪ್ರದಾಯ ಎಲ್ಲದನ್ನು ಕಲ್ತಿರ್ಬೇಕು. ಅರ್ಥ ಆಯ್ತಾ? ಮರ್ಯಾದೆ ಮನಸ್ಸಲ್ಲಿರ್ಬೇಕು, ಸಂಸ್ಕಾರ ನಡತೆಲಿರ್ಬೇಕು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಅಪ್ಪನ ಮುದ್ದಿನ ಮಗಳಲ್ವಾ? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಇಲ್ಲೋಡು, ನಾವೆಲ್ಲ ನಮ್ಮ ಅತ್ತೆ ಮಾವನ್ ಮುಂದೆ ಕೂತ್ಕೊಳ್ಳೋಕ್ಕೂ ಹೆದರ್ತಾ ಇದ್ವಿ. ಅವ್ರ ಆಶೀರ್ವಾದ ತಗೊಂಡೆ ದಿನಾ ಕೆಲಸ ಶುರು ಮಾಡ್ತಾ ಇದ್ದಿದ್ದು.